ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ದಿವ್ಯಾ ಈ ಲೆವೆಲ್ಗೆ ರೆಡಿ ಆಗಿದ್ದಾಳೆ. ಅದು ಈ ಮಠ ಮಧ್ಯಾಹ್ನ ಎಲ್ಲಿಗೆ ಹೋಗ್ತಿದ್ದಾಳೆ? ಏನೋ ಕಣೆ, ಗೊತ್ತಾಗ್ತಾ ಇಲ್ಲ. ಸವಾರಿ ಎಲ್ಲಿಗೆ ಹೋಗ್ತಾ ಇದೆಯೋ ಏನೋ. ಗಂಡ ಹೆಂಡತಿ ಎಲ್ಲಿಗಾದ್ರೂ ಹೊರಟಿರ್ಬೋದಾ? ಹಂಗಂತೀಯ? ಬೇಬಿ, ಎಲ್ಲಿಗಾದ್ರೂ ಹೊರಟಿಯಾ? ನಾನು ನಿನ್ನ ಜೊತೆ ಬರ್ಬೋದಾ ಕಂಪ್ನಿಗೆ? ಕಡೆಗೂ ಎಲ್ಲಿಗೆ ಅಂತ ಕೇಳೇ ಬಿಟ್ಯಾ? ಇನ್ನು ನಾನು ಹೋಗೋ ಕೆಲಸ ಆದಂಗೆ ಯಾಕೋ ಅಡ್ಬಾಯ್ ಆಗ್ತೀಯಾ? ನಿನ್ ಪಾಡಿಗೆ ನಿನ್ ತೆಪ್ಪಗೆ ಬಿದ್ದಿರಕ್ಕೆ ಏನು ರೋಗ ನಿನಗೆ? ಏಯ್ ದಿವ್ಯಾ, ಅವ್ರು ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟುದ್ದ ಬೈತಿಯಲ್ಲ ನೀನು. ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಗಂಡನಾದವ್ರನ್ನ ನೆಲ್ಲು ಹೊಟ್ಟೆ ಅಂತ ಕೇಳಬಾರ್ದಾ? ಅಮ್ಮ, ಯಾರಾದರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರಾ? ಕೇಳಬಾರ್ದು ಅಂತ ಇದ್ರೆ ಮೊದಲೇ ಹೇಳ್ಬಿಡ್ಬೇಕಲ್ವಾ? ಎಲ್ಲಾನು ಹೇಳ್ಬಿಟ್ಟು ಮಾಡೋಕ್ಕಾಗತ್ತಾ? ಅದೇ ಮತ್ತೆ, ಕೇಳ್ದೆ ಮಾಡಿದ್ದಕ್ಕೆ ಅಲ್ವಾ ಈಗ ನೀನು ಶ್ರೀಮಂತಿಕೆಯಲ್ಲಿ ಮೆರಿತಾ ಇರೋದು. ಅಜ್ಜಿ, ಪದೇ ಪದೇ ಅದನ್ನೇ ಹೇಳಿ ಚುಚ್ಚಬೇಡ. ಹೋಗ್ಲಿ, ಮಧ್ಯಾಹ್ನ ಆಗಿದೆ, ಊಟ ಆದರೂ ಮಾಡ್ಕೊಂಡು ಹೋಗು. ಅಮ್ಮ, ನನಗೆ ಊಟನೂ ಬೇಡ, ಏನೂ ಬೇಡ. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದೀನಿ, ಅಲ್ಲೇ ಊಟ ಮಾಡ್ತೀನಿ. ಹೇಗಿದ್ರು ಬಿಟ್ಟಿಯಾಗಿ ನನ್ನ ಮಗನ ಸಾಕೊಂಡಿದ್ದೀರಲ್ಲ, ಇವನಿಗೆ ಬಡಿಸಿ ತಿಂದು ತೇಗ್ಲಿ. ಏನತ್ತೆ ಇವಳು? ಏನೋ ಒಳ್ಳೆ ಕೆಲಸ ಅಂತ ಬೇರೆ ಹೇಳ್ತಿದ್ದಾಳೆ. ಒಳ್ಳೆ ಕೆಲಸನ? ಅದು ಇವಳು ಭ್ರಮೆ ನಿನಗೆ. ಯಾವ ಮನೆಗೆ ಯಾವ ಗಂಡಾಂತರ ಕಾದಿದೆಯೋ ಆ ದೇವರಿಗೆ ಗೊತ್ತು. ಜಾನಕಿ ರಮಣ ಭವ ಭಯ ಹರಣ ಅಗಣಿತ ಗುಣಧಾಮ, ಜಯ ಜಯ ರಾಮ ಜಯ ಘನ ಶ್ಯಾಮ. ಮಾ, ಏನು ಊಟಕ್ಕೆ? ಹೀರೆಕಾಯಿ ಹುಳಿ. ಮತ್ತೆ ಹೀರೆಕಾಯಿ ಹುಳಿನ? ಹೋಗಮ್ಮ, ಯಾರು ತಿಂತಾರೆ? ಮಾಡಿದಿನ ಬಾಯ ಮುಚ್ಕೊಂಡು ತಿನ್ನೋ. ತಿನ್ನೋದು ಇಷ್ಟೇ, ಇಷ್ಟುದ್ದ ಮಾತಾಡ್ತೀಯಲ್ಲ. ಈ 3-4 ಮೀಟಿಂಗ್ ಆಗೋಗಿದೆ. ನೀನು ಒಂದ್ಸಲ ಅದನ್ನ ನೋಡಿ ಓಕೆ ಮಾಡಿಬಿಟ್ರೆ ಆ ಫೈನಲ್ ಅಪ್ರೂವ್ ಕಳಿಸ್ಬಿಡ್ತೀನಿ. ಆಯ್ತು, ಹಾಗೆ ಮಾಡೋಣ. ಇಲ್ಲಮ್ಮ, ನಿಮ್ಮ ಅಕ್ಕ ಯಾಕೆ ಊಟ ಮಾಡಲ್ವೇನೆ? ನೀವು ಊಟ ಮಾಡಿ. ಇವತ್ತು ಸಂಕಷ್ಟಹರ ಚತುರ್ಥಿ, ನಂದು ಉಪವಾಸ. ಓ ಹೌದಾ? ಓ, ಸಂಕಷ್ಟಹರ ಚತುರ್ಥಿ. ಸತ್ಯ, ಯಾಕಮ್ಮ ಸಪ್ಪಗಿದ್ದೀಯಾ? ನಾವೆಲ್ಲ ಇದ್ದೀವಿ, ನಿನ್ನ ಗಂಡ ಇಲ್ಲ ಅಂತನಾ? ಹಾಗೇನಿಲ್ಲ ರಾಯರೇ. ನನಗೆಲ್ಲ ಗೊತ್ತಮ್ಮ. ಅಲ್ಲಮ್ಮ, ಯಾವಾಗಲೂ ನೀನೇ ಆಫೀಸ್ಗೆ ಊಟ ತೊಗೊಂಡು ಕೊಟ್ಬಿಟ್ಟು ಬರ್ತಿದ್ಯಲ್ಲ, ಇವತ್ತು ಹೋಗಬೇಕಾಗಿತ್ತು. ದೊಡ್ಡಮ್ಮ ಅತ್ತಿಗೆಗೆ ಆಫೀಸ್ಗೆ ಹೋಗಬೇಡ ಅಂತ ಹೇಳಿದ್ದಾರೆ. ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಅವಳ ಗಂಡನಿಗೆ ಅವಳು ಊಟ ತೊಗೊಂಡು ಹೋದ್ರೆ ನೀನು ಪರ್ಮಿಷನ್ ಬೇಕಾ? ಏನಮ್ಮ ಸೀತಮ್ಮ, ನಾ ಹೇಳಿದ್ ಸರಿ ತಾನೇ? ರಾಯರೇ, ಊಟ ಬಡಿಸ್ಲಾ? ಹಾಂ, ಸರಿ ಸರಿ, ಬಡಿಸಮ್ಮ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಇಲ್ಲ ಚಿಕ್ಕತ್ತೆ, ನಾನು ನೋಡ್ತೇನೆ. ಹೋಗಮ್ಮ, ಹೋಗು, ಪತಿರಾಯ ಬಂದ. ರಿತ್ತೋ,
ಇಷ್ಟು ಲೇಟಾಗ ಬರೋದು ಅಮೂಲ್ ಬೇಬಿ? ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಎಲ್ಲರೂ ಊಟಕ್ಕೆ ಕೂತಿದ್ರೆ ಬಾಗಿಲು ತೆಗಿಯೋಕೆ ನೀನೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ 5 ನಿಮಿಷ ಲೇಟಾಗಿ ಬಂದೆ. ಇದಕ್ಕೇನು ಕಡಿಮೆ ಇಲ್ಲ ನೀನು. ಬಾ. ಹೀರೋ ಬಂದ. ಬಾರಪ್ಪ ಮಗರಾಯ. ನೀನು ಬರಲಿಲ್ಲ ಅಂತ ನಿನ್ನ ಹೆಂಡತಿ ಒಂಟಿ ಕಣ್ಣಲ್ಲಿ ಕಣ್ಣೀರು ಸುರಿಸ್ತಾ ಇದ್ಲು. ಸರಿ ಬಂದಿಯಲ್ಲ, ಕೂತ್ಕೋ. ಏನ್ರ ನಿಮ್ಮಿಬ್ರದು ಎಲ್ಲರ ಮುಂದೆ ಡಿಸ್ಗಸ್ಟಿಂಗ್ ಆಗಿ ಲುಕ್ ಎಕ್ಸ್ಚೇಂಜು? ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಳಿ ಇವನ್ನೆಲ್ಲ. ಸುಮ್ಮನೆ ಕೀರ್ತನ, ಗಂಡ ಹೆಂಡತಿ ಅಂದರೆ ಯಾವಾಗಲೂ ಹೀಗೆ ಇರಬೇಕು. ಯಾರಿಗೂ ಗೊತ್ತಿಲ್ಲದಾಗೆ ಕಳ್ಳು ನೋಟ, ಪಿಸು ಮಾತು, ಗುಟ್ಟು ಇದಿದ್ರೇ ಅದನ್ನು ದಾಂಪತ್ಯ ಅನ್ನೋದು. ಅಲ್ವೇನೆ ಊರ್ಮಿಳ? ರೀ, ಗಂಡ ಹೆಂಡ್ತಿರು ಅಂತಂದರೆ ನಮ್ಮ ಲಕ್ಷ್ಮಣ ಊರ್ಮಿಳೆಯನ್ನು ನೋಡಿ ಕಲ್ತ್ಕೋಬೇಕು. ಗಂಡನ್ನ ಹೆದರಿಸಿಟ್ಕೊಳ್ಳೋದಲ್ಲ, ಪ್ರೀತಿಯಿಂದ ಕಟ್ಟಿ ಹಾಕಬೇಕು. ಅಪ್ಪ ಏನಪ್ಪ? ಒಟ್ಟಿನಲ್ಲಿ ಮದುವೆ ಬಂಧನ ಅಂತ ಹೇಳ್ತಾ ಇದ್ದೀರಲ್ವಪ್ಪ? ಬರೀ ಬಂಧನ ಅಲ್ವೋ, ಸಿಹಿ ಸಿಹಿ ಬಂಧನ. ಅಲ್ವೇನಮ್ಮ ಸೀತಮ್ಮ? ಆಯ್ತು, ಅಪ್ಪಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.